ವೆಲ್ಕಮ್ ಟು RDC ಭರವಸೆ ಅನ್ವೇಷಣಾ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಫಾರ್ KS 2024. ಇವತ್ತಿನ ಈ ವಿಡಿಯೋದಲ್ಲಿ ಪಾಲಿಟಿ ಬೇಸ್ಡ್ ಕ್ವೆಶನ್ಸ್ ಅನ್ನ ನೋಡೋಣ. ಫಸ್ಟ್ ಕ್ವೆಶ್ಚನ್ ಇಸ್ ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ಅ ಕ್ವಾಸಿ ಜುಡಿಷಿಯಲ್ ಬಾಡಿ? ಈ ಕೆಳಗಿಂದ್ರಲ್ಲಿ ಯಾವುದು ಕ್ವಾಸಿ ಜುಡಿಷಿಯಲ್ ಬಾಡಿ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ನಾಟ್. Okay, so first is National Human Rights Commission, second one is National Green Tribunal, third is Central Information Commission, fourth National Development Council. Answer is option D, National Development Council. Quasi judicial body ಅಂತ ಹೇಳಿದ್ರೆ ಅವ್ರಿಗೆ ಪಾರ್ಶಿಯಲಿ ಕೋರ್ಟ್ ಗಿರಷ್ಟು ಪವರ್ ಒಂದು ಪಾರ್ಟ್ ಅವ್ರಿಗೆ ಕೊಟ್ಟಿರ್ತಾರೆ. ಫುಲ್ ಕೋರ್ಟ್ ಅಲ್ಲಿ ಒಂದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಗೆ ಎಷ್ಟು ಪವರ್ ಅಷ್ಟು ಇರೋದಿಲ್ಲ. One part of the power is given. Okay, so they have the power of court of law. So court ತರ ಅವರು ವರ್ಕ್ ಮಾಡಬಹುದು. ಸೊ ಇವರಿಗೆ ಏನೇನ್ ಪವರ್ ಇರುತ್ತೆ ಅಂತ ಹೇಳಿದ್ರೆ ಅವರು ಲಾ ಎನಾಕ್ಟ್ಮೆಂಟ್ ಮಾಡಬಹುದು, ಒಂದು ಕಾಯ್ದೆನ ಜಾರಿ ಮಾಡಬಹುದು, ಇಂಟರ್ಪ್ರಿಟೇಷನ್ ಆಫ್ ಲಾ ಅಂತ ಹೇಳ್ತೀವಿ, ಅರ್ಥೈಸಬಹುದು, ಸೊ ಮೀನಿಂಗ್ ಕೊಡಬಹುದು ಒಂದು ಲಾದು. ಓಕೆ, ಅಂಡ್ ದೇ ಆರ್ ಸೆಟಪ್ ಫಾರ್ ಅ ಸ್ಪೆಸಿಫಿಕ್ ಪರ್ಪಸ್. ಒಂದೇ ಪರ್ಪಸ್ಗೆ ಅಂತ ಅವರು ಸೆಟಪ್ ಆಗಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಸಿ ಆಪ್ಷನ್ ಎ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಇದೆ. ಹ್ಯೂಮನ್ ರೈಟ್ಸ್ ವೈಲೇಷನ್ ಆದ್ರೆ ಮಾತ್ರ ಅದ್ರ ರಿಲೇಟೆಡ್ ಕೇಸಸ್ ನ ಇವರು ತಗೊಳಕಾಗತ್ತೆ, ಬೇರೆ ಕೇಸ್ ಎಲ್ಲಾನು ತಗೊಳಕ್ ಆಗೋದಿಲ್ಲ ಕೋರ್ಟ್ ತರ. ಓಕೆ, ಅದಕ್ಕೆ ಅವರು ಕ್ವಾಸಿ ಜುಡಿಷಿಯಲ್ ಬಾಡಿ. ಬರೀ ಹ್ಯೂಮನ್ ರೈಟ್ ವೈಲೇಷನ್ ಕೇಸಸ್ ನ ಮಾತ್ರ ತಗೋಬಹುದು. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂದ್ರೆ ಎನ್ವೈರ್ಮೆಂಟ್ ರಿಲೇಟೆಡ್ ಕೇಸಸ್, ಪೊಲ್ಯೂಷನ್ ಇರ್ಲಿ, ಒಂದು ಇಂಡಸ್ಟ್ರಿ ಪೊಲ್ಯೂಷನ್ ಮಾಡ್ತಿದ್ರೆ, ಸೊ ಆ ರೀತಿ ಎನ್ವೈರ್ಮೆಂಟ್ ಗೆ ರಿಲೇಟೆಡ್ ಕೇಸಸ್ ಮಾತ್ರ NGT ಗೆ ಹೋಗುತ್ತೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಗೆ. ಸೊ ಒಂದು ಸ್ಪೆಸಿಫಿಕ್ ಪರ್ಪಸ್ ಮಾತ್ರ ಇದನ್ನ ಸೆಟಪ್ ಮಾಡಿರ್ತಾರೆ. ದೀಸ್ ಆರ್ ಕ್ವಾಸಿ ಜುಡಿಷಿಯಲ್ ಬಾಡೀಸ್. ಸೊ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇಸ್ ನಾಟ್ ಅ ಕ್ವಾಸಿ ಜುಡಿಷಿಯಲ್ ಬಾಡಿ. Answer is option D. Quasi judicial body resemble the power of the court of law. Next, they are to address specific issues. ಕೆಲವು issues ಗೆ ಮಾತ್ರ ಇದೆ. They possess the ability to enact law. Next, it is a non-judicial entity with the power to interpret the law. Interpretation of law also they can do. Okay, so coming to the second question now. Which among the below is not a constitutional body? ಈ ಕೆಳಗಿಂದ್ರಲ್ಲಿ ಯಾವುದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಒನ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸೆಕೆಂಡ್ ಒನ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಥರ್ಡ್ ಇಸ್ ಯೋರ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಫೋರ್ತ್ ಇಸ್ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್. ಸೊ ಆಪ್ಷನ್ ಇಸ್ ಸಿ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇದಕ್ಕೆ ಕಾನ್ಸ್ಟಿಟ್ಯೂಷನಲಿ ಯಾವುದೇ ಒಂದು ಪ್ರಾವಿಷನ್ ಇಲ್ಲ. ಅದೇ ನೀವು ಇನ್ನ ಮಿಕ್ಕಿದ್ದು ಮೂರು ನೋಡಿದ್ರೆ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದನ್ನ ಒಂದು ಪಾರ್ಟ್ ಒಳಗಡೆ ಆರ್ಟಿಕಲ್ ಕೊಟ್ಟು ಬರ್ದಿದ್ದಾರೆ, ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ ಅಂತ ಹೇಳ್ತೀವಿ. ಸೊ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಪಾರ್ಟ್ 14 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 315 ಇಂದ 323 ಒಳಗಡೆ ಬರ್ದಿದ್ದಾರೆ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಕಮ್ಸ್ ಅಂಡರ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್. ಸೊ ಪಾರ್ಟ್ 5 ಇಸ್ ಫಾರ್ ಯೂನಿಯನ್ ಎಕ್ಸಿಕ್ಯೂಟಿವ್. ಅದರಲ್ಲಿ ಆರ್ಟಿಕಲ್ ನಂಬರ್ 76 ಕೆಳಗಡೆ ಪ್ರೊವಿಷನ್ ಫಾರ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇಸ್ ದೇರ್. ನೆಕ್ಸ್ಟ್ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಪಾರ್ಟ್ 17 ಅಲ್ಲಿ ಇದೆ. ಸೊ ಲಿಂಗ್ವಿಸ್ಟಿಕ್ ಆಫೀಸರ್ ಇದ್ದಾರೆ ಒಂದು ಮೈನಾರಿಟಿ ಲ್ಯಾಂಗ್ವೇಜಸ್ ಗೆ. ಸೊ ಅದು ಆರ್ಟಿಕಲ್ ನಂಬರ್ 350B ಅಲ್ಲಿ ಬರುತ್ತೆ. ಓಕೆ, ಸೊ ಇದಿಷ್ಟಕ್ಕೂ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ, ಬಟ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಗೆ ಯಾವುದೇ ರೀತಿಯಾದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇಲ್ಲ. ಅದಕ್ಕೆ ಇಟ್ ಇಸ್ ಅ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಥರ್ಡ್ ಕ್ವೆಶ್ಚನ್, ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಕನ್ಸರ್ನಿಂಗ್ ದಿ ಎಲೆಕ್ಷನ್ ಕಮಿಷನ್? ಎಲೆಕ್ಷನ್ ಕಮಿಷನ್ ಗೆ ಸಂಬಂಧಪಟ್ಟಿರಂಗೆ ಯಾವುದು ಟ್ರೂ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಒನ್ ಬಂದು ಎಲೆಕ್ಷನ್ ಕಮಿಷನರ್ಸ್ ಹ್ಯಾವ್ ಅ ಟರ್ಮ್ ಆಫ್ 6 years ಆರ್ ರಿಟೈರ್ ಅಟ್ ದಿ ಏಜ್ ಆಫ್ 65 years. ಸೊ ಇವರಿಗೆ ಟರ್ಮ್ ಬಂದು 6 years ಅಥವಾ ಅವರು ರಿಟೈರ್ಮೆಂಟ್ ಏಜ್ 65 years, ವಿಚ್ ಎವರ್ ಇಸ್ ಅರ್ಲಿಯರ್. ಯಾವ್ದು ಬೇಗ ಬರುತ್ತೋ ಅದು. 65 years ಬೇಗ ಬಂದ್ರೆ ಬೇಗ ಅವಾಗ ರಿಟೈರ್ ಮಾಡ್ತಾರೆ, ಇಲ್ಲ 6 years ಬೇಗ ಬಂದ್ರೆ ಅವಾಗ ರಿಟೈರ್ ಮಾಡ್ತಾರೆ. ನೆಕ್ಸ್ಟ್, ದೇ ಡಿಸೈಡ್ ದ ನಂಬರ್ ಆಫ್ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಎಷ್ಟು ಕಾನ್ಸ್ಟಿಟ್ಯೂಯೆನ್ಸಿಗಳಿದಾವೆ ಅಂತ ಅವರು ಡಿಸೈಡ್ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಿದೆ. Third statement, they can advise the president or the governor on the matters of disqualification of MP MLA. So ಈಗ MP MLA ನ ಡಿಸ್ಕ್ವಾಲಿಫೈ ಪ್ರೆಸಿಡೆಂಟ್ ಅಥವಾ ಗವರ್ನರ್ ಮಾಡಿದಾಗ ಇವರು ಅದಕ್ಕೆ ಅಡ್ವೈಸ್ ಕೊಡ್ತಾರೆ. ಎಲೆಕ್ಷನ್ ಕಮಿಷನ್ ಅಡ್ವೈಸ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಫೋರ್ತ್ ಒನ್, ದೇ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಅಲಾಟ್ ಪಾರ್ಟಿ ಸಿಂಬಲ್ಸ್. ಸೊ ಪೊಲಿಟಿಕಲ್ ಪಾರ್ಟೀಸ್ಗೆ ನ್ಯಾಷನಲ್ ಪಾರ್ಟಿ, ಸ್ಟೇಟ್ ಪಾರ್ಟಿ ಅಥವಾ ರಿಜಿಸ್ಟರ್ಡ್ ಪಾರ್ಟಿ ಅಂತ ಹೇಳಿ ರೆಕಗ್ನೇಷನ್ ಕೊಟ್ಟು ಅವ್ರಿಗೆ ಸಿಂಬಲ್ ಇರುತ್ತೆ. ಸೊ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಒಂದಷ್ಟು ಸಿಂಬಲ್ಸ್ ನ ಎಲೆಕ್ಷನ್ಗೂ ಮುಂಚೆ ಅವರು ಅದನ್ನ ರಿಲೀಸ್ ಮಾಡ್ತಾರೆ. ಇಷ್ಟ ಇರೋ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಯಾವ ಸಿಂಬಲ್ ಬೇಕೋ ಅವ್ರ ಅದರಲ್ಲಿ ಒಂದನ್ನ ಚೂಸ್ ಮಾಡ್ಬೇಕು. ಚೂಸ್ ಮಾಡಿದ್ರೆ ಆ ಪಾರ್ಟಿಗೆ ಆ ಸಿಂಬಲ್ ಅಂತ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಈ ರೀತಿ ಎಲೆಕ್ಷನ್ ಕಮಿಷನ್ ಇದಿಷ್ಟು ಫಂಕ್ಷನ್ಸ್ ಅಲ್ಲಿ ಯಾವ್ದು ಸರಿ ಅಂತ ಕೇಳ್ತಾ ಇದ್ದಾರೆ. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ, ಕರೆಕ್ಟ್ ಆಗಿದೆ. ಅದು 6 years or 65 years ಇಸ್ ದ ಟರ್ಮ್ ಫಾರ್ ದೆಮ್. ಸೆಕೆಂಡ್ ಒನ್, ದೇ ಡಿಸೈಡ್ ದ ಟೋಟಲ್ ನಂಬರ್ ಆಫ್ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು. ಅವರು ಟೋಟಲ್ ನಂಬರ್ ಆಫ್ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ನ ಡಿಸೈಡ್ ಮಾಡೋದಿಲ್ಲ, ಅದನ್ನ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ.
ಪಾರ್ಲಿಮೆಂಟ್ ಡಿಸೈಡ್ ಮಾಡಿ ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿದ್ದಾರೆ. ಓಕೆ, ಸೊ ಅದನ್ನ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್, ದೇ ಕ್ಯಾನ್ ಅಡ್ವೈಸ್ ದಿ ಪ್ರೆಸಿಡೆಂಟ್ ಆರ್ ಗವರ್ನರ್ ಆನ್ ದಿ ಮ್ಯಾಟರ್ಸ್ ಆಫ್ ಡಿಸ್ಕ್ವಾಲಿಫಿಕೇಶನ್ ಆಫ್ MP or MLA is correct because there is article number 102 for disqualification. ಡಿಸ್ಕ್ವಾಲಿಫಿಕೇಶನ್ ಅಲ್ಲಿ ಒಂದು MP ಅಥವಾ MLA ನ ಇಬ್ರು ಡಿಸ್ಕ್ವಾಲಿಫೈ ಮಾಡಬಹುದು. One is the president or the governor at state level. The other person is speaker of Lok Sabha or your chairman of Rajya Sabha. ಅವರು ಕೂಡ ಡಿಸ್ಕ್ವಾಲಿಫೈ ಮಾಡಬಹುದು, ಬಟ್ ಅವ್ರು ಡಿಸ್ಕ್ವಾಲಿಫೈ ಮಾಡೋದು ಡಿಟೆನ್ಷನ್ ಅಲ್ಲಿ. ಪ್ರೆಸಿಡೆಂಟ್ ಡಿಸ್ಕ್ವಾಲಿಫೈ ಮಾಡೋದು ಸಮ್ ಆರ್ ದಿ ಅದರ್ ಕ್ವಾಲಿಫಿಕೇಶನ್, ಅವರು ಅರ್ಹತೆ ಇರುತ್ತಲ್ಲ MP ಆಗಕ್ಕೆ, ಅದ್ರಲ್ಲಿ ಏನಿ ವೈಲೇಷನ್ ಆದಾಗ ದೆನ್ ಯೋರ್ ಪ್ರೆಸಿಡೆಂಟ್ ವಿಲ್ ಡಿಸ್ಕ್ವಾಲಿಫೈ ದೆಮ್. ಪ್ರೆಸಿಡೆಂಟ್ ಡಿಸ್ಕ್ವಾಲಿಫೈ ಮಾಡಬೇಕಾದ್ರೆ ಹಿ ಹ್ಯಾಸ್ ಟು ಟೇಕ್ ದಿ ಅಡ್ವೈಸ್ ಆಫ್ ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಅಡ್ವೈಸ್ ತಗೊಂಡು ಅವರು ಡಿಸ್ಕ್ವಾಲಿಫೈ ಮಾಡ್ತಾರೆ, ಪ್ರೆಸಿಡೆಂಟ್ ಅಥವಾ ಗವರ್ನರ್. ಸೊ ಥರ್ಡ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ನೆಕ್ಸ್ಟ್, ಫೋರ್ತ್, ದೇ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಗಿವ್ party symbols. That is also true. So options nodana. One statement is true, two statements are true, three statements are true, all of the statements are true. Option is C, three statements are true. Next, coming to election commission, it is written in part 5 of your constitution, article 324 kelagade. Okay, so adralli nimge election commission ge provision ide. Next, fourth question. Who among the below do not participate in recommendation for election commissioner to be appointed? Idu ಸ್ವಲ್ಪ ತುಂಬಾ ನ್ಯೂಸ್ ಅಲ್ಲಿ ಇದೆ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ವಾಟ್ ಇಸ್ ದ ಕಾನ್ಸ್ಟಿಟ್ಯೂಷನ್? ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಅವ್ರ ಕೆಳಗಡೆ ನಿಮ್ಗೆ ಇಬ್ರು ಎಲೆಕ್ಷನ್ ಕಮಿಷನರ್ ಗಳು ಇರ್ತಾರೆ. ಇವ್ರದ್ದು ಅಪಾಯಿಂಟ್ಮೆಂಟ್ ಆಗ್ಬೇಕು. ಇವಾಗ ಇವ್ರ ಅಪಾಯಿಂಟ್ಮೆಂಟ್ ಆಗ್ಬೇಕಾದ್ರೆ ಈ ಸಲ ಎಲೆಕ್ಷನ್ಗೂ ಮುಂಚೆ ಇಬ್ರು ಎಲೆಕ್ಷನ್ ಕಮಿಷನರ್ಗಳು ಅದು ಪೋಸ್ಟ್ ಖಾಲಿ ಆಗಿತ್ತು. ಸೊ ಅದನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರು. ಅದು ಅಪಾಯಿಂಟ್ಮೆಂಟ್ ಮಾಡಿದಾಗ ಇದು ರೆಕಮೆಂಡೇಶನ್ ಮಾಡಬೇಕು. ಸೊ ಪ್ರೆಸಿಡೆಂಟ್ ವಿಲ್ ಅಪಾಯಿಂಟ್ ದೆಮ್. ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, ಬಟ್ ಅವ್ರಾಗವ್ರೆ ಹೋಗಿ ಸೆಲೆಕ್ಟ್ ಮಾಡಿ ಅಪಾಯಿಂಟ್ ಮಾಡೋದಿಲ್ಲ. ಒಂದು ರೆಕಮೆಂಡಿಂಗ್ ಬಾಡಿ ಇರತ್ತೆ. ಆ ರೆಕಮೆಂಡೇಶನ್ ಏನ್ ಕೊಟ್ಟಿರ್ತಾರೆ ಅವರನ್ನ ಅವರು ಅಪಾಯಿಂಟ್ ಮಾಡ್ತಾರೆ, ಅವ್ರಾಗವ್ರೆ ಅಪಾಯಿಂಟ್ ಮಾಡೋದಿಲ್ಲ. ಸೊ ಈ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಿದ್ದು ಈ ಬಾಡಿಯಲ್ಲಿ, ರೆಕಮೆಂಡೇಶನ್ ಬಾಡಿಯಲ್ಲಿ ಯಾರು ಪ್ರೆಸಿಡೆಂಟ್ಗೆ ಅದನ್ನ ರೆಕಮೆಂಡೇಶನ್ ಕೊಡ್ತಾ ಇದ್ದಾರೆ ಅಂತ ಡಿಬೇಟ್ ಆಗಿತ್ತು. ಸೊ ಅದು ಕರೆಂಟ್ ಅಫೇರ್ಸ್ ಅಲ್ಲಿ ತುಂಬಾ ಇತ್ತು. ಸೊ ಇದರಲ್ಲಿ ಕ್ವೆಶ್ಚನ್ ಅಲ್ಲಿ ಕೇಳ್ತಾ ಇರೋದು ಹೂ ಡಸ್ ನಾಟ್ ಪಾರ್ಟಿಸಿಪೇಟ್, ಯಾರು ಇಲ್ಲ ಅಂತ. ಆಪ್ಷನ್ ಎ ಇಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಬಿ ಇಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಲೀಡರ್ ಆಫ್ ಅಪೋಸಿಷನ್, ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್. ಸೊ ಆನ್ಸರ್ ಇಸ್ ಆಪ್ಷನ್ ಎ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಇವರಿಲ್ಲ ರೆಕಮೆಂಡಿಂಗ್ ಬಾಡಿಯಲ್ಲಿ. ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಲೀಡರ್ ಆಫ್ ಅಪೋಸಿಷನ್ ಇಸ್ ಯೋರ್ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಇನ್ ಯೋರ್ ಲೋಕಸಭಾ. ಸೊ ರೂಲಿಂಗ್ ಪಾರ್ಟಿ ಬಿಟ್ಟು ನೆಕ್ಸ್ಟ್ ಲಾರ್ಜೆಸ್ಟ್ ಪಾರ್ಟಿ ಯಾವ್ದಿರುತ್ತೆ ಲೋಕಸಭಾದಲ್ಲಿ, ಅದು ಲೀಡರ್ ಆಫ್ ಅಪೋಸಿಷನ್. ಥರ್ಡ್ ಒನ್ ಬಂದು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್. ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಹೇಳಿದ್ರೆ ಈಗ ಪ್ರೈಮ್ ಮಿನಿಸ್ಟರ್ ಜೊತೆ ಅವ್ರದ್ದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರಲ್ಲ, ಮಂತ್ರಿ ಮಂಡಲ, ಅದ್ರಲ್ಲಿ ಒಬ್ರು ಕ್ಯಾಬಿನೆಟ್ ಮಿನಿಸ್ಟರ್. ಸೊ ಅವರಲ್ಲಿ ಒಬ್ರು ಕ್ಯಾಬಿನೆಟ್ ಮಿನಿಸ್ಟರ್ ನ ಅಪಾಯಿಂಟ್ ಮಾಡಬೇಕು. ಸೊ ಈ 3 ಜನ ಸೇರಿ ಮಾಡ್ತಾರೆ. ಸೊ ಯು ಕ್ಯಾನ್ ಸಿ ಪ್ರೈಮ್ ಮಿನಿಸ್ಟರ್ ಮತ್ತೆ ನಿಮ್ಗೆ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಇಬ್ರು ದೇ ಬಿಲಾಂಗ್ ಟು ದ ಸೇಮ್ ಪೊಲಿಟಿಕಲ್ ಪಾರ್ಟಿ. ಇಬ್ರು ಒಂದೇ ಪೊಲಿಟಿಕಲ್ ಪಾರ್ಟಿಯಿಂದ ಬರ್ತಾರೆ. ಸೊ ಇವ್ರ ವೋಟ್ಗಳು ಸೇಮ್ ವೋಟ್ ಇರುತ್ತೆ. ಅದೇ ಡಿಬೇಟ್ ಆಗಿದ್ದು. ಸೊ ಇವಾಗ 3 ಮೆಂಬರ್ ರೆಕಮೆಂಡೇಶನ್ ಕಮಿಟಿ ಇದ್ರೆ ಯಾರಿಗೆ 2 ವೋಟ್ಸ್ ಬೀಳುತ್ತೆ ಅವ್ರನ್ನ ರೆಕಮೆಂಡ್ ಮಾಡ್ದಂಗೆ ಅರ್ಥ. ಸೊ ಇವಾಗ ಪ್ರೈಮ್ ಮಿನಿಸ್ಟರ್ ಮತ್ತೆ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಒಂದೇ ಪಾರ್ಟಿ ಆಗಿರೋದ್ರಿಂದ ಅವರು 2 ವೋಟ್ಸ್ ಕೊಟ್ಬಿಡ್ತಾರೆ. ಲೀಡರ್ ಆಫ್ ಅಪೋಸಿಷನ್ 1 ವೋಟ್ ಬರುತ್ತೆ. ಲೀಡರ್ ಆಫ್ ಅಪೋಸಿಷನ್ಗೆ ಅಷ್ಟು ವ್ಯಾಲ್ಯೂ ಇಲ್ಲ ವೋಟ್ಗೆ. ಸೊ ಅದ್ರದ್ದೇ ಸ್ವಲ್ಪ ಡಿಬೇಟ್ ಆಗಿದ್ದು. ಸೊ ಇವ್ರು 3 ಜನ ಮಾತ್ರ ಇದ್ದಾರೆ. ಸ್ವಲ್ಪ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. Next, coming to the 5th question. Which among the below statements are true concerning the State Public Service Commission chairman? So State Public Service Commission ಅಂತ ಹೇಳಿದ್ರೆ ನಮ್ KPSC ಆ ತರ. ಸೊ ಎಲ್ಲಾ ಸ್ಟೇಟ್ಗೂ ಇರುತ್ತೆ. ಸೊ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಚೇರ್ಮನ್ಗೆ ಸಂಬಂಧಪಟ್ಟಂಗೆ ಯಾವ್ದು ಟ್ರೂ ಅಂತ ಕೇಳ್ತಾ ಇದ್ದಾರೆ. ಲೆಟ್ us look into the option. First one, appointed by president, removed by president. ಅಪಾಯಿಂಟ್ ಮಾಡಿದ್ದು ಅವರೇ, ತೆಗೆದಿದ್ದು ಅವರೇ. ಸೆಕೆಂಡ್, ಅಪಾಯಿಂಟೆಡ್ ಬೈ ಗವರ್ನರ್, ರಿಮೂವ್ಡ್ ಬೈ ಗವರ್ನರ್. ಸೊ ಅಪಾಯಿಂಟ್ ಗವರ್ನರ್ ಮಾಡಿದ್ದಾರೆ, ತೆಗೆದಿದ್ದು ಅವರೇ. ಆಪ್ಷನ್ ಸಿ, ಅಪಾಯಿಂಟೆಡ್ ಬೈ ಗವರ್ನರ್ ಅಂಡ್ ರಿಮೂವ್ಡ್ ಬೈ ದಿ ಪ್ರೆಸಿಡೆಂಟ್. ಅಪಾಯಿಂಟ್ ಮಾಡಿದ್ದು ಗವರ್ನರ್, ಆದ್ರೆ ತೆಗೆದಿದ್ದು ಮಾತ್ರ ಇಟ್ ಇಸ್ ಯೋರ್ ಪ್ರೆಸಿಡೆಂಟ್, ರಿಮೂವ್ಡ್ ಬೈ ಪ್ರೆಸಿಡೆಂಟ್. ನೆಕ್ಸ್ಟ್ ಆಪ್ಷನ್ ಡಿ, ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್, ರಿಮೂವ್ಡ್ ಬೈ ದಿ ಗವರ್ನರ್. ಸೊ ಇದ್ರಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳಿದರೆ ಆಪ್ಷನ್ ಸಿ, ಅಪಾಯಿಂಟ್ಮೆಂಟ್ ಗವರ್ನರ್ ಮಾಡ್ತಾರೆ, ಆದ್ರೆ ರಿಮೂವಲ್ ಇಸ್ ಬೈ ಪ್ರೆಸಿಡೆಂಟ್. ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಗಳು ಕೂಡ 14th ಪಾರ್ಟ್ ಅಲ್ಲಿ ಇದೆ, ಆರ್ಟಿಕಲ್ ನಂಬರ್ 315 to 323. Next, coming to the 6th question, the responsibility of preparation of electoral rolls is with.
ಎಲೆಕ್ಟೋರಲ್ ರೋಲ್ಸ್ ಅನ್ನ ಯಾವ ಲೆವೆಲ್ ಅಲ್ಲಿ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ವೆದರ್ ಯು ಡೂ ಇಟ್ ಅಟ್ ದಿ ಪಾರ್ಲಿಮೆಂಟ್ ಅವ್ರು ಮಾಡ್ತಾರಾ, ಎಲೆಕ್ಷನ್ ಕಮಿಷನ್ ಮಾಡ್ತಾರಾ, ದ ಲೋಕಲ್ ಅಡ್ಮಿನಿಸ್ಟ್ರೇಷನ್, ದ ಸ್ಟೇಟ್ ಗವರ್ಮೆಂಟ್. ಸೊ ಯು ಮೇಕ್ ಇಟ್ ಅಟ್ ದಿ ಲೆವೆಲ್ ಆಫ್ ಯೋರ್ ಲೋಕಲ್ ಅಡ್ಮಿನಿಸ್ಟ್ರೇಷನ್. ಪಂಚಾಯತಿ ಎಲೆಕ್ಷನ್ ಅಥವಾ ಮುನ್ಸಿಪಾಲಿಟಿ ಎಲೆಕ್ಷನ್ ಅಲ್ಲಿ ಅವರು ಆ ಪಂಚಾಯತಿ ಅಥವಾ ಮುನ್ಸಿಪಾಲಿಟಿ ಆಫೀಸ್ ಅವರು ನಿಮ್ನ ಎಲೆಕ್ಟೋರಲ್ ರೋಲ್ ಲಿಸ್ಟ್ ಒಳಗಡೆ ನಿಮ್ಮ ಅಪ್ಲಿಕೇಶನ್ ತಗೋತಾರೆ. ಅದನ್ನ ಆಮೇಲಿಂದ ದೇ ವಿಲ್ ಫಾರ್ವರ್ಡ್ ಇಟ್ ಟು ಯೋರ್ ಎಲೆಕ್ಷನ್ ಕಮಿಷನ್. ಅಲ್ಲಿ ಯು ವಿಲ್ ಹ್ಯಾವ್ ಚೀಫ್ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಇರ್ತಾರೆ. ಅವರು ಅದನ್ನ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅದನ್ನ ಲಿಸ್ಟ್ ಒಳಗಡೆಗೆ ಇನ್ಕ್ಲೂಡ್ ಮಾಡ್ಕೋತಾರೆ. ಬಟ್ ಆ ನೋಂದಣಿ ಏನ್ ಮಾಡ್ಕೋತಾರಲ್ಲ, ತಗೋತಾರಲ್ಲ ಅಪ್ಲಿಕೇಶನ್, ದಟ್ ಇಸ್ ಅಟ್ ಯೋರ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಯು ಆರ್ ಆಲ್ವೇಸ್ ಇನ್ಕ್ಲೂಡೆಡ್ ಇನ್ ಟು ದ ಗ್ರಾಮ ಸಭಾ ಲಿಸ್ಟ್ ಆಫ್ ಯೋರ್ ಪಂಚಾಯತಿ ಆರ್ ಯು ಆರ್ ಇನ್ಕ್ಲೂಡೆಡ್ ಇನ್ ಟು ದ ಮುನ್ಸಿಪಾಲಿಟಿ ಲಿಸ್ಟ್. ಅಲ್ಲಿಂದ ಅದನ್ನ ಅವ್ರು ಏನ್ ಮಾಡ್ತಾರೆ, ಕನ್ಸಾಲಿಡೇಟ್ ಮಾಡ್ಕೋತಾರೆ ಅಷ್ಟೇ. ಸ್ಟೇಟ್ ಎಲೆಕ್ಷನ್ಸ್ ಆಗ್ಬೇಕಾದ್ರೆ ಎಲ್ಲ ಗ್ರಾಮ ಸಭಾ ಅಥವಾ ಮುನ್ಸಿಪಾಲಿಟಿ ಯಾವ್ದ್ಯಾವ್ದು ಬರುತ್ತೆ ಆ ಕಾನ್ಸ್ಟಿಟ್ಯೂನ್ಸಿಗೆ ಅದನ್ನ ಕನ್ಸಾಲಿಡೇಟ್ ಮಾಡ್ಕೋತಾರೆ. MP ಎಲೆಕ್ಷನ್ಗೆ ಯಾವ್ದ್ಯಾವ್ದು ಬರುತ್ತೆ ಅದನ್ನ ಕನ್ಸಾಲಿಡೇಟ್ ಮಾಡ್ಕೋತಾರೆ. ಸೊ ದ ಲಿಸ್ಟ್ ಇಸ್ ಮೇಡ್ ಅಟ್ ದಿ ಲೋಯೆಸ್ಟ್ ಲೆವೆಲ್ ಆಫ್ ಯೋರ್ administration, that is your panchayati and your municipality. So local administration. Okay, so local administration officer bandu electoral registration officer ಅವ್ರು ಬೇರೆ. ಸೊ ಅವರು ಆ ಲಿಸ್ಟ್ ನ ಅದನ್ನ ಕನ್ಸಾಲಿಡೇಟ್ ಮಾಡಿ ಇಟ್ಕೋತಾರೆ ಅಷ್ಟೇ. ಬಟ್ ನಿಮ್ದು ಲಿಸ್ಟ್ ಪ್ರಿಪರೇಷನ್ ಮಾಡೋದು ಯಾವ ಲೆವೆಲ್ಗೆ ಅಂದ್ರೆ ಇಟ್ ಇಸ್ ಅಟ್ ಯೋರ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಫಾರ್ ಯೋರ್ ಗ್ರಾಮ ಪಂಚಾಯತಿ ಆರ್ ಯೋರ್ ಮುನ್ಸಿಪಾಲಿಟಿ. ನೆಕ್ಸ್ಟ್, ಕಮಿಂಗ್ ಟು ದ 7th ಕ್ವೆಶ್ಚನ್, ವಿಚ್ ಅಮಾಂಗ್ ದ ಬಿಲೋ ಆರ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್? ಯಾವ್ದು ಕರೆಕ್ಟ್ ಆಗಿ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಆರ್ಟಿಕಲ್ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ಯಾವ್ದು ಕರೆಕ್ಟ್ ಆಗಿ ಇಲ್ಲ ಅಂತ. ಫಸ್ಟ್ ಒನ್ ಇಸ್ ಆರ್ಟಿಕಲ್ 380 ಫೈನಾನ್ಸ್ ಕಮಿಷನ್ಗೆ. ನೆಕ್ಸ್ಟ್ ಆರ್ಟಿಕಲ್ 324 ಎಲೆಕ್ಷನ್ ಕಮಿಷನ್, ಆರ್ಟಿಕಲ್ 263 ಇಂಟರ್ಸ್ಟೇಟ್ ಕೌನ್ಸಿಲ್, ಆರ್ಟಿಕಲ್ 148 ಫಾರ್ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್. ಸೊ ಆಪ್ಷನ್ ಎ ತಪ್ಪಿದೆ. ಅದು ಆರ್ಟಿಕಲ್ ನಂಬರ್ 280 ಫೈನಾನ್ಸ್ ಕಮಿಷನ್ಗೆ ಆರ್ಟಿಕಲ್ ನಂಬರ್ 280 ಇದೆ. ಸೊ ಲೆಟ್ ಇಸ್ ಲುಕ್ ಇನ್ ಟು ದಿ ಆನ್ಸರ್ಸ್. ಒನ್ ಓನ್ಲಿ ಯಾವ್ದು ಕರೆಕ್ಟ್ ಆಗಿ ಇಲ್ಲ ಅಂತ ಕೇಳಿದ್ದಾರೆ. ಸೊ ಇಟ್ ಇಸ್ ಆಪ್ಷನ್ ಸಿ, ಒನ್ ಓನ್ಲಿ. ಫೈನಾನ್ಸ್ ಕಮಿಷನ್ಗೆ ಆರ್ಟಿಕಲ್ ನಂಬರ್ 280, ಮಿಕ್ಕಿದ ಆರ್ಟಿಕಲ್ ನಂಬರ್ಗಳು ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 8, recommendation of distribution of net taxes between center and state by finance commission is given to. ಸೊ ಈಗ ಟೋಟಲ್ ಇದು ಫಂಡ್ ಇರೋದ್ರಲ್ಲಿ ಒನ್ ಪಾರ್ಟ್ ಆಫ್ ದಿ ಫಂಡ್ ಇಸ್ ಕೆಪ್ಟ್ ವಿತ್ ದಿ ಸೆಂಟರೇ ಅದರಲ್ಲಿ ಒಂದ್ ಸ್ವಲ್ಪ ಫಂಡ್ ಅನ್ನ ತೆಗೆದು ಸ್ಟೇಟಿಗೆ ಕೊಡಬೇಕು. ಓಕೆ, ಸೊ ಇದಕ್ಕೆ ಈ ಪರ್ಸೆಂಟೇಜ್ ಶೇರಿಂಗ್ ಎಷ್ಟು ಇರಬೇಕು ಅಂತ ಹೇಳಿ ರೆಕಮೆಂಡೇಶನ್ ಕೊಡೋದು ಇಟ್ ಈಸ್ ಯೋರ್ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ. ಅವರು ರೆಕಮೆಂಡೇಶನ್ ಕೊಡ್ತಾರೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ನೀವು ಸ್ಟೇಟ್ಗೆ ಕೊಡಬೇಕು ಅಂತ. ಸೊ ಇದು ಬರೀ ರೆಕಮೆಂಡಿಂಗ್ ಬಾಡಿ ಅಷ್ಟೇ. ಅವ್ರು ಹೇಳಿದ್ದನ್ನೇ ಮಾಡ್ಬೇಕು ಅಂತ ಏನು ಕಂಪಲ್ಷನ್ ಏನಿಲ್ಲ. ಇಟ್ ಇಸ್ ಜಸ್ಟ್ ಅ ರೆಕಮೆಂಡಿಂಗ್ ಬಾಡಿ. ದೇ ಗಿವ್ ರೆಕಮೆಂಡೇಶನ್. ಸೆಂಟರ್ಗೆ ಇಷ್ಟ ಇದ್ರೆ ಫಾಲೋ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಅದ್ರ ಜೊತೆಗೆ ಈ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಆಲ್ಸೋ ಗಿವ್ಸ್ ಸಮ್ ಇನ್ಸ್ಟ್ರಕ್ಷನ್ಸ್ ಟು ದ ಸ್ಟೇಟ್ ಟು ಶೇರ್ ಇಟ್ ವಿತ್ ದ ಲೋಕಲ್ ಬಾಡಿ. ಆ ಪಂಚಾಯತಿ ಮತ್ತೆ ಮುನ್ಸಿಪಾಲಿಟಿ ಇದೆಯಲ್ಲ, ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಆದ್ರೂ ಕೂಡ ದರ್ ಇಸ್ ಅ ಸ್ಪೆಷಲ್ ಸ್ಟೇಟ್ ಫೈನಾನ್ಸ್ ಬಾಡಿ ಅಂತಾನೆ ಸೆಟಪ್ ಮಾಡ್ತಾರೆ. ಆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಇವರಿಬ್ಬರದು ಶೇರಿಂಗ್ ಅನ್ನ ಕರೆಕ್ಟ್ ಆಗಿ ಅವ್ರು ಹೇಳ್ತಾರೆ, ಎಷ್ಟು ಪರ್ಸೆಂಟೇಜ್ ಅಲ್ಲಿ ಶೇರಿಂಗ್ ಮಾಡ್ಕೋಬೇಕು ಅಂತ, ಅದಕ್ಕೆ ರೆಕಮೆಂಡೇಶನ್ ಕೊಡ್ತಾರೆ. ಸೊ ಈಗ ಇವರು ಈ ರೆಕಮೆಂಡೇಶನ್ ನ ಯಾರಿಗೆ ಕೊಡ್ತಾರೆ ಅಂತ ಕ್ವೆಶನ್ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಇಸ್ ಎ ಪ್ರೆಸಿಡೆಂಟ್, ಬಿ ಪಾರ್ಲಿಮೆಂಟ್, ಸಿ ಫೈನಾನ್ಸ್ ಮಿನಿಸ್ಟ್ರಿ, ಡಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಯಾರಿಗೆ ಈ ರೆಕಮೆಂಡೇಶನ್ ಕೊಡ್ತಾರೆ? ದೇ ಗಿವ್ ಇಟ್ ಟು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆಪ್ಷನ್ ಎ ಪ್ರೆಸಿಡೆಂಟ್ ಗೆ ಕೊಡ್ತಾರೆ. ಅದನ್ನ ರಿಪೋರ್ಟ್ ಅನ್ನ ಪ್ರೆಸಿಡೆಂಟ್ ಗೆ ಸಬ್ಮಿಟ್ ಮಾಡ್ತಾರೆ. ನೆಕ್ಸ್ಟ್, ಕಮಿಂಗ್ ಟು ದ 9th ಕ್ವೆಶ್ಚನ್, ವಿಚ್ ಅಮಾಂಗ್ ದಿ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಕನ್ಸರ್ನಿಂಗ್ GST ಕೌನ್ಸಿಲ್? GST ಕೌನ್ಸಿಲ್ ಸಂಬಂಧಪಟ್ಟಿರಂಗ್ ಯಾವ್ದು ಟ್ರೂ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಒನ್, GST ಕೌನ್ಸಿಲ್ ಇಸ್ ಫಾರ್ಮ್ಡ್ ಅಂಡರ್ ಆರ್ಟಿಕಲ್ 279A. ಸೊ ಅದು ಎಸ್ಟಾಬ್ಲಿಷ್ ಆಗಿರೋದು 279A ಕೆಳಗಡೆ. ಪ್ರೆಸಿಡೆಂಟ್ ವಿಲ್ ಎಸ್ಟಾಬ್ಲಿಷ್ ಇಟ್. ಆಪ್ಷನ್ ಕರೆಕ್ಟ್ ಆಗಿದೆ. 279A ಆರ್ಟಿಕಲ್ ಕೆಳಗಡೆ ಪ್ರೆಸಿಡೆಂಟ್ ವಿಲ್ ಸೆಟ್ ಅಪ್ ಯುವರ್ GST ಕೌನ್ಸಿಲ್. ನೆಕ್ಸ್ಟ್, ಇಟ್ ಇಸ್ ಅ ಫೆಡರಲ್ ಬಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ಆಪ್ಷನ್ ಕರೆಕ್ಟ್ ಆಗಿದೆ. ಯಾಕಂದ್ರೆ ನಿಮ್ GST ಕೌನ್ಸಿಲ್ ಅಲ್ಲಿ ಇವಾಗ ಯಾರಿದ್ದಾರೆ? GST ಕೌನ್ಸಿಲ್ ಅಲ್ಲಿ ಯು ಹ್ಯಾವ್ ಯೋರ್ ಸೆಂಟರ್ ಆರ್ ಯೂನಿಯನ್. ಯಾರು ರೆಪ್ರೆಸೆಂಟ್ ಮಾಡ್ತಾರೆ? ಅದರಲ್ಲಿ ಫೈನಾನ್ಸ್ ಮಿನಿಸ್ಟರ್ ರೆಪ್ರೆಸೆಂಟ್ ಮಾಡ್ತಾರೆ. ನಿಮ್ಮ ನಿರ್ಮಲಾ ಸೀತಾರಾಮನ್, ದ ಕರೆಂಟ್ ಫೈನಾನ್ಸ್ ಮಿನಿಸ್ಟರ್, ಅದರಲ್ಲಿ ಅವರೇ ಚೇರ್ಮನ್, ಅದಕ್ಕೆ ಅವ್ರು ರೆಪ್ರೆಸೆಂಟ್ ಮಾಡ್ತಾರೆ. ಪ್ಲಸ್ ಅವ್ರ ಜೊತೆಗೆ ಶಿ ವಿಲ್ ಬ್ರಿಂಗ್ ಅ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಅಂಡ್ ರೆವೆನ್ಯೂ. ಅವ್ರ ಕೆಳಗಡೆ ಇನ್ನೊಂದು ಮಂತ್ರಿ ಇರ್ತಾರೆ, ಅವರು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಅಂಡ್ ರೆವೆನ್ಯೂ. ಓಕೆ, ಸೊ ಇಫ್ ಯು ನೋ ದ ಲೆವೆಲ್ಸ್ ಆಫ್ ಮಿನಿಸ್ಟ್ರೀಸ್, ಸೊ ಒನ್ ಇಸ್ ಯುವರ್ ಕ್ಯಾಬಿನೆಟ್ ಮಿನಿಸ್ಟರ್, ಅದ್ರ ಕೆಳಗಡೆ ಮಿನಿಸ್ಟರ್ ಆಫ್ ಸ್ಟೇಟ್ ಬರುತ್ತೆ, ಅದ್ರ ಕೆಳಗಡೆ ಇನ್ನೊಂದ್ ತರ ಮಿನಿಸ್ಟರ್, ಡೆಪ್ಯೂಟಿ ಮಿನಿಸ್ಟರ್ ಅಂತ ಬರ್ತಾರೆ. ಸೊ ದೇರ್ ಆರ್ 3 types of minister. ಸೊ ಫೈನಾನ್ಸ್ ಮಿನಿಸ್ಟರ್ ಪ್ಲಸ್ ಯುವರ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ರೆವೆನ್ಯೂ, ಇವ್ರು ಇಬ್ರು ಕೂಡ ದೇ ರೆಪ್ರೆಸೆಂಟ್ ದಿ ಯೂನಿಯನ್ ಗವರ್ಮೆಂಟ್. ಅದ್ರ ಜೊತೆಗೆ ಮೆಂಬರ್ಶಿಪ್ ಅಲ್ಲಿ ಯು ಆಲ್ಸೋ ಹ್ಯಾವ್ ಸ್ಟೇಟ್ ಇಂದ
All states will send their finance minister. All states plus Delhi and Pondicherry. ಅಲ್ಲಿ ಎಲ್ಲಿ ನಿಮ್ಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ ಪಾಂಡಿಚೇರಿ ಮತ್ತೆ ಡೆಲ್ಲಿ ಯೂನಿಯನ್ ಟೆರಿಟರಿಯಲ್ಲಿ, ಇಷ್ಟು ಜನ ದೇ ವಿಲ್ ಸೆಂಡ್ ದ ಫೈನಾನ್ಸ್ ಮಿನಿಸ್ಟರ್. ಓಕೆ, ಸೊ ಫೈನಾನ್ಸ್ ಮಿನಿಸ್ಟರ್ ಅನ್ನ ಕಳಿಸ್ತಾರೆ ಅವರು. ಸೊ ಆ ಫೈನಾನ್ಸ್ ಮಿನಿಸ್ಟರ್ ಇವಾಗ ಹೋಗಿ ಅಲ್ಲಿ ಅವರು ಆ ಕೌನ್ಸಿಲ್ ಅಲ್ಲಿ ಮೆಂಬರ್ಶಿಪ್ ಇರುತ್ತೆ ಅವ್ರಿಗೆ, ಅವ್ರ ಮೀಟಿಂಗ್ ಗಳಿಗೆಲ್ಲ ಕೂತ್ಕೋಬಹುದು. ಸೊ ವೆನ್ ಯು ಹ್ಯಾವ್ ಪಾರ್ಟಿಸಿಪೇಷನ್ ಆಫ್ ಬೋತ್ ಸೆಂಟರ್ ಅಂಡ್ ಸ್ಟೇಟ್, ಇಟ್ ಈಸ್ ಫೆಡರಲ್. So it is a federal body. So the statement is true. Next, coming to the third option, Union Finance Minister is the chairperson. So Union Finance Minister, ಇವರೇ ಅದಕ್ಕೆ chairperson. Finance Minister Nirmala Sitharaman ಅವರೇ at present GST Council ಗೆ chairperson. Next, fourth option, weightage of vote ಅಂತ ಹೇಳ್ತಾ ಇದ್ದಾರೆ. So weightage of vote of central government is 1/3 of the total votes. So weightage of vote of central government is 1/3. ಇವ್ರು ಹಾಕಿರೋ vote ಗಳಲ್ಲಿ ಟೋಟಲ್ vote ಅಲ್ಲಿ weightage ಇವ್ರದ್ದು 1/3 ಇದೆ. Next, weightage of votes of state government is 2/3. So ಇವ್ರದ್ದು 2/3 ಇದೆ. ಸೊ ವೇಟೇಜ್ ಆಫ್ ವೋಟ್ ಆಫ್ ಯೋರ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ನೋಡಿದಾಗ ಸ್ಟೇಟ್ ಗವರ್ಮೆಂಟ್ ವ್ಯಾಲ್ಯೂ ಆಫ್ ವೋಟೇ ಜಾಸ್ತಿ ಇದೆ, 2/3 ಇದೆ, ಮತ್ತೆ ಸೆಂಟರ್ದು ಇಟ್ ಇಸ್ 1/3. ಸೊ ಈ ಸ್ಟೇಟ್ಮೆಂಟ್ ಫೋರ್ತ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್, ಥರ್ಡ್ ಕರೆಕ್ಟ್, ಫೋರ್ತ್ ಕರೆಕ್ಟ್, ಎರಡು ಕರೆಕ್ಟ್ ಇದೆ. ಸೊ ಆಲ್ ದಿ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಯೋರ್ GST council. Let us look into the options. Option is answer D, all of the above. Now if you see the other point, it is cooperative federalism ಅಂತ ಹೇಳ್ತಾ ಇದ್ದಾರೆ. ಕೋಆಪರೇಟಿವ್ ಫೆಡರಲಿಸಂ ಅಂತ ಹೇಳಿದ್ರೆ ಇವಾಗ ಸೆಂಟ್ರಲ್ ಗವರ್ಮೆಂಟ್ ಏನಾದ್ರೂ ಒಂದು ಡಿಸಿಷನ್ ತಗೋಬೇಕಾದ್ರೆ ಅವರೇ ಡಿಸಿಷನ್ ತಗೊಂಡು ಅದನ್ನ ಸ್ಟೇಟ್ ಮೇಲೆ ಇಂಪೋಸ್ ಮಾಡಿ ನೀವು ಫಾಲೋ ಮಾಡ್ಲೇಬೇಕು, ಫಾಲೋ ಮಾಡಿ ಅಂತ ಸ್ಟೇಟ್ ಒಪಿನಿಯನ್ ತಗೊಳ್ದೆ ಒಂದು ರೀತಿಯಾಗಿ ಅವರು ಅದನ್ನ ಮಾಡ್ಬೋದು. ಸೊ ಅದನ್ನ ಮಾಡಿದಾಗ ಇಟ್ ಇಸ್ ನಾಟ್ ಅ ವೆರಿ ಫೇವರೇಬಲ್ ಟೈಪ್ ಆಫ್ ಫೆಡರಲಿಸಂ. ಇಟ್ ಇಸ್ ಜನರಲಿ ಕಾಲ್ಡ್ ಆಸ್ ಯೋರ್ ಕಾಂಪಿಟೇಟಿವ್ ಫೆಡರಲಿಸಂ ಅಂತ ಹೇಳ್ತೀವಿ. ಬಟ್ ಅದೇ ನಿಮ್ಗೆ ಏನಾದ್ರೂ ಒಂದು ಡಿಸಿಷನ್ ಮಾಡ್ಬೇಕಾದ್ರೆ ಸ್ಟೇಟ್ ನು ಕರೆದು ಅವ್ರದ್ದು ಪಾರ್ಟಿಸಿಪೇಷನ್ ಇದ್ದು ಅವ್ರದ್ದು ಇನ್ವಾಲ್ವ್ಮೆಂಟ್ ಇದ್ದು ಅವ್ರದ್ದು ಒಪಿನಿಯನ್ ತಗೊಂಡಾಗ ಇಟ್ ಬಿಕಮ್ಸ್ ಯೋರ್ ಕೋಆಪರೇಟಿವ್ ಫೆಡರಲಿಸಂ. ಸೊ ಕೋಆಪರೇಟಿವ್ ಫೆಡರಲಿಸಂ ಅನ್ನ ಪ್ರಮೋಟ್ ಮಾಡಬೇಕು. ಕೋಆಪರೇಟಿವ್ ಫೆಡರಲಿಸಂ ಇಲ್ಲಿ GST ಕೌನ್ಸಿಲ್ ಅಲ್ಲಿ ಒಂದು ನೋಡಬಹುದು, ಇನ್ನೊಂದು ನೀತಿ ಆಯೋಗ್. ನೀತಿ ಆಯೋಗ್ ಇಸ್ ಆಲ್ಸೋ ಆನ್ ದಿ ಬೇಸಿಸ್ ಆಫ್ ಯೋರ್ ಕೋಆಪರೇಟಿವ್ ಫೆಡರಲಿಸಂ ಓನ್ಲಿ ಟು ಪ್ರಮೋಟ್ ಇಟ್. ಓಕೆ, ಸೊ ಇದು ಎರಡು ಕೋಆಪರೇಟಿವ್ ಫೆಡರಲಿಸಂ ನ ಪ್ರಮೋಟ್ ಮಾಡುತ್ತೆ. Next question, which among the below is not a statutory body? Statutory body ಅಂತ ಹೇಳಿದ್ರೆ it has been set up by the parliamentary law. ಸೊ ಪಾರ್ಲಿಮೆಂಟ್ ಇಂದ ಸೆಟಪ್ ಆಗಿರೋ ಬಾಡಿ ಅದು. ಸೊ ಪಾರ್ಲಿಮೆಂಟ್ ಇಂದ ಸೆಟಪ್ ಆಗಿರೋ ಬಾಡಿ ಈ ಕೆಳಗಿನಲ್ಲಿ ಯಾವ್ದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಒನ್ ಇಸ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್, ಸೆಕೆಂಡ್ ಒನ್ ಇಸ್ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್, ಥರ್ಡ್ ಇಸ್ ನ್ಯಾಷನಲ್ ಕಮಿಷನ್ ಫಾರ್ ಹ್ಯೂಮನ್ ರೈಟ್ಸ್, ಫೋರ್ತ್ ಇಸ್ ನ್ಯಾಷನಲ್ ಕಮಿಷನ್ ಫಾರ್ SC ಶೆಡ್ಯೂಲ್ ಕಾಸ್ಟ್. ಸೊ ಇದರಲ್ಲಿ ಈ ಮೂರು ಕೂಡ ದೇ ಆರ್ ಸ್ಟ್ಯಾಟ್ಯೂಟರಿ ಬಾಡೀಸ್. ಫೋರ್ತ್ ಒನ್ ಇಸ್ ನಾಟ್ ಅ ಸ್ಟ್ಯಾಟ್ಯೂಟರಿ ಬಾಡಿ. ನ್ಯಾಷನಲ್ ಕಮಿಷನ್ ಫಾರ್ SC ಇಸ್ ನಾಟ್ ಅ ಸ್ಟ್ಯಾಟ್ಯೂಟರಿ ಬಾಡಿ ಬಿಕಾಸ್ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಇಂದಾನೆ ಪ್ರಾವಿಷನ್ ಇದೆ ಅಂಡರ್ ಯೋರ್ ಪಾರ್ಟ್ 16 ಆರ್ಟಿಕಲ್ 338. ಸೊ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂಡ್ ಇಟ್ ಇಸ್ ನಾಟ್ ಅ ಸ್ಟ್ಯಾಟ್ಯೂಟರಿ ಬಾಡಿ. Next, coming to the 11th question, which among the below are true ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. 65th Constitutional Amendment Act of 1990 set up a single commission, one day commission, National Commission for SC and ST. ಸೊ ನ್ಯಾಷನಲ್ ಕಮಿಷನ್ ಫಾರ್ SC and ST ಅಂತ ಹೇಳಿ ಒಂದೇ ಕಮಿಷನ್ ಸೆಟಪ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್, ನ್ಯಾಷನಲ್ ಕಮಿಷನ್ ಫಾರ್ SC ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ 2004. ಸೊ ನ್ಯಾಷನಲ್ ಕಮಿಷನ್ ಫಾರ್ SC ಓನ್ಲಿ ಸಪರೇಟ್ಲಿ ಬಂದಿದ್ದು 2004 ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 89th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2003 ಬೈಫರ್ಕೇಟೆಡ್ ನ್ಯಾಷನಲ್ ಕಮಿಷನ್ ಫಾರ್ SC and ST. ಸೊ ಈ ನ್ಯಾಷನಲ್ ಕಮಿಷನ್ ಫಾರ್ SC and ST ಒಂದೇ ಸಿಂಗಲ್ ಮಾಡಿದ್ರಲ್ಲ, ಅದನ್ನ ಬೈಫರ್ಕೇಟ್ ಮಾಡಿದ್ದು 89th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2003 ಅಂತ ಹೇಳ್ತಾ ಇದ್ದಾರೆ. ಸೊ 2003 ಆದ್ಮೇಲಿಂದ ನ್ಯಾಷನಲ್ ಕಮಿಷನ್ ಫಾರ್ SC ಸಪರೇಟ್, ನ್ಯಾಷನಲ್ ಕಮಿಷನ್ ಫಾರ್ ST ಸಪರೇಟ್ ಆಯ್ತು ಅಂತ. ನೆಕ್ಸ್ಟ್ ಬೋತ್ ಕಮಿಷನ್ಸ್ ಹ್ಯಾವ್ 5 ಮೆಂಬರ್ಸ್ ಈಚ್. ಎರಡು ಕಮಿಷನ್ ಅಲ್ಲೂ 5 ಮೆಂಬರ್ ಈಚ್ ಇದ್ದಾರೆ ಅಂತ ಹೇಳ್ತಾ ಇದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ. 65th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1990 ಇಂದಾನೆ ನಿಮ್ಗೆ ನ್ಯಾಷನಲ್ ಕಮಿಷನ್ ಫಾರ್ SC ST ಬಂದಿದ್ದು. ನೆಕ್ಸ್ಟ್ ನ್ಯಾಷನಲ್ ಕಮಿಷನ್ ಫಾರ್ SC ST ನ ಬೈಫರ್ಕೇಟ್ ಮಾಡಿದ್ದು 89th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2003 ಅಲ್ಲಿ. ಬಟ್ ಬೈಫರ್ಕೇಶನ್ ಆಗಿ ಅದು ಇಂಪ್ಲಿಮೆಂಟ್ ಆಗಿದ್ದು 2004 ಅಲ್ಲಿ. ಸೊ ಎಕ್ಸಿಸ್ಟೆನ್ಸ್ ಬಂದಿದ್ದು 2004 ಅಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ SC as a separate body. Next, both commissions have 5 members each. That is also true. They have a chairman, vice chairman, and 3 members. So all the options are true. Answer option is D. Next, coming to the 12th question, which among the below are functions of National Commission for ST?
ಕೆಳಗಿಂದ್ರಲ್ಲಿ ಯಾವ್ದನ್ನೆಲ್ಲ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಟಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ, ಫಂಕ್ಷನ್ಸ್ ಯಾವ್ದು ಅಂತ. ಫಸ್ಟ್ ಆಪ್ಷನ್ ಇಸ್ ಮಾನಿಟರ್ ಕಾನ್ಸ್ಟಿಟ್ಯೂಷನಲ್ ಅಂಡ್ ಲೀಗಲ್ ಸೇಫ್ ಗಾರ್ಡ್ಸ್. ಸೊ ಕಾನ್ಸ್ಟಿಟ್ಯೂಷನಲ್ ಮತ್ತೆ ಲೀಗಲ್ ಸೇಫ್ ಗಾರ್ಡ್ಸ್ ಏನಿದೆ ಅದನ್ನ ಅವರು ನೋಡ್ಕೋಬೇಕು, ಅದು ಇಂಪ್ಲಿಮೆಂಟ್ ಆಗ್ತಾ ಇದೆಯಾ, ಜನರು ಅದರದ್ದು ಪ್ರಯೋಜನ ತಗೊಳಕ್ ಆಗ್ತಾ ಇದೆಯಾ, ಯಾರಿಗಾದ್ರೂ ಅದು ಡಿಪ್ರೈವ್ ಆಗ್ತಾ ಇದೆಯಾ, ಡಿನೈ ಆಗ್ತಾ ಇದೆಯಾ, ಸೊ ರೀಚ್ ಆಗ್ತಿದ್ಯಾ, ಅದನ್ನ ನೋಡ್ಕೋಬೇಕು. ನೆಕ್ಸ್ಟ್ ಎನ್ಕ್ವೈರ್ ಕಂಪ್ಲೇಂಟ್ಸ್ ರಿಗಾರ್ಡಿಂಗ್ ಡಿಪ್ರೈವೇಶನ್ ಆಫ್ ರೈಟ್ಸ್. ಸೊ ಕಾನ್ಸ್ಟಿಟ್ಯೂಷನಲಿ ಕೊಟ್ಟಿರೋ ರೈಟ್ಸ್ ಇರ್ಲಿ, ಇಲ್ಲ ಕೆಲವು ಪಾಲಿಸಿಗಳಿರ್ಲಿ, ಎಸ್ ಟಿ ಗಳಿಗೆ ಅಂತ ಕೊಟ್ಟಿರೋದು ಸ್ಕೀಮ್ಗಳಿರ್ಲಿ, ಅದು ಎಲ್ಲಾದ್ರೂ ಅವ್ರಿಗೆ ತಲುಪ್ತಾ ಇಲ್ಲ, ಆ ಹಕ್ಕನ್ನ ಅವರಿಂದ ತಗೊಂಡ್ಬಿಡ್ತಾ ಇದ್ದಾರೆ, ಡಿಪ್ರೈವ್ ಆಗ್ತಾ ಇದ್ದಾರೆ ಅದನ್ನ ಅಂತ ಹೇಳೋದನ್ನ ಏನಾದ್ರು ಕಂಪ್ಲೇಂಟ್ ಇದ್ರೆ ಆ ಡಿಪ್ರೈವೇಶನ್ ರಿಲೇಟೆಡ್, ಆ ಕಂಪ್ಲೇಂಟ್ ಅನ್ನ ಅವರು ತಗೋಬೇಕು, ಅದನ್ನ ಅವರು ದೇ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಇನ್ ಟು ಇಟ್. ನೆಕ್ಸ್ಟ್ ಇವ್ಯಾಲ್ಯೂಯೇಟ್ ದ ಸೋಷಿಯಲ್ ಎಕನಾಮಿಕ್ ಪ್ರೋಗ್ರೆಸ್ ಆಫ್ ಎಸ್ ಟಿ. ಇಷ್ಟು ರೈಟ್ಸ್ ಕೊಟ್ಟು ಸ್ಕೀಮ್ಸ್ ಎಲ್ಲ ಕೊಟ್ರೆ ಅವ್ರ ಸೋಷಿಯಲ್ ಮತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ ಎಷ್ಟು ಆಗಿದೆ, ಅದ್ರದ್ದು ರಿಸಲ್ಟ್ ಏನ್ ಬಂದಿದೆ, ಪ್ರೋಗ್ರೆಸ್ ಹೇಗಿದೆ, ಅದನ್ನ ಅವರು ಇವ್ಯಾಲ್ಯೂಯೇಷನ್ ಮಾಡಬೇಕು. ನೆಕ್ಸ್ಟ್ ರೆಕಮೆಂಡಿಂಗ್ ಮೆಜರ್ಸ್ ಫಾರ್ ಪ್ರೊಟೆಕ್ಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ಎಸ್ ಟಿ. ಸೊ ಈಗ ಆಲ್ರೆಡಿ ಇರೋ ಸ್ಕೀಮು ಪಾಲಿಸಿ ಅಲ್ದೇನೆ ಬೇರೆ ಇನ್ನೇನ್ ಮಾಡ್ಬೇಕು ಅವ್ರ ಡೆವಲಪ್ಮೆಂಟ್ಗೆ, ಅವ್ರ ಪ್ರೋಗ್ರೆಸ್ಗೆ ಅಂತ ಹೇಳ್ತಾ ಇರೋದು ಫೋರ್ತ್ ಒನ್. ಸೊ ರೆಕಮೆಂಡೇಶನ್ ಫಾರ್ ಫ್ಯೂಚರ್ ಮೆಜರ್ಸ್. ಸೊ ಇದ್ರಲ್ಲಿ ಯಾವ್ದೆಲ್ಲ ಇವ್ರದ್ದು ಅಂತ ಕೇಳ್ತಾ ಇದಾರೆ, ಎಲ್ಲ 4 ಮಾಡ್ಬೇಕು ಅವರು. ಸೊ 4 ಮಾಡ್ತಾರೆ. ಓಕೆ, ಸೊ ಆಲ್ ಆಫ್ ದಿ ಅಬವ್ ಇಸ್ ದಿ ಆನ್ಸರ್. ಸೊ ಆನ್ಸರ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್ ಇದೇ ಪ್ರಾವಿಷನ್, ಸೇಮ್ ಪ್ರಾವಿಷನ್ಸ್ ದರ್ ಇಸ್ ಆಲ್ಸೋ ಪ್ರೆಸೆಂಟ್ ಫಾರ್ ಯುವರ್ ಎಸ್ ಸಿ ಕಮ್ಯುನಿಟಿ ಅಂಡ್ ಯುವರ್ ಒ.ಬಿ.ಸಿ ಕಮ್ಯುನಿಟಿ. ಸೇಮ್ ಪ್ರಾವಿಷನ್ಸ್ ಇದೆ. ಈ 3 ಬಾಡಿಗಳು ಕೂಡ ಕ್ವಾಸಿ ಜುಡಿಷಿಯಲ್ ಬಾಡಿಗಳವರು. ಮತ್ತೆ ಇವ್ರದ್ದು ಒನ್ ಟೈಮ್ ಅವರು ಮೆಂಬರ್ಸ್ ಅದರಲ್ಲಿ ಒಳಗಡೆಗೆ ಅಪಾಯಿಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ದೇ ಹ್ಯಾವ್ ಅ ಟರ್ಮ್ ಆಫ್ 3 years. 3 ಬಾಡಿಯಲ್ಲೂ ಕೂಡ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಸಿ, ಎಸ್ ಟಿ ಅಂಡ್ ಒ.ಬಿ.ಸಿ. 13th question, consider the following statements regarding the Parliamentary Committee on Public Accounts, PAC committee. ಸೊ ಇದರಲ್ಲಿ ಕೆಳಗಡೆ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ನೋಡೋಣ. ಇಟ್ ಕನ್ಸಿಸ್ಟ್ ಆಫ್ ನಾಟ್ ಮೋರ್ ದನ್ 25 members ಅಂಡ್ ಆಲ್ ಆರ್ ಫ್ರಮ್ ಲೋಕಸಭಾ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಅ ಮಿನಿಸ್ಟರ್ ಕೆನ್ ನಾಟ್ ಬಿ ಎಲೆಕ್ಟೆಡ್. ಮಿನಿಸ್ಟರ್ ಕೆನ್ ನಾಟ್ ಬಿ ಎಲೆಕ್ಟೆಡ್ ಆಸ್ ಅ ಮೆಂಬರ್ ಆಫ್ ದಿಸ್ ಕಮಿಟಿ. ಸೊ ಈ ಕಮಿಟಿಗೆ ಅವರನ್ನ ಎಲೆಕ್ಟ್ ಮಾಡಂಗಿಲ್ಲ. ನೆಕ್ಸ್ಟ್ ದೇ ಸ್ಕ್ರೂಟನೈಸ್ ಅಪ್ರೋಪ್ರಿಯೇಷನ್ ಫೈನಾನ್ಸ್ ಅಕೌಂಟ್ಸ್ ಆಫ್ ಗವರ್ಮೆಂಟ್ ಅಂಡ್ ಎಕ್ಸಾಮಿನ್ ದ ರಿಪೋರ್ಟ್ ಆಫ್ ಕ್ಯಾಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾದ ಫಂಡ್ ಇಂದ ಆಗಿರೋಂತ ಖರ್ಚುಗಳು ಅಪ್ರೋಪ್ರಿಯೇಷನ್, ಆಮೇಲೆ ಅದರದ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮತ್ತೆ ಕ್ಯಾಗ್ ರಿಪೋರ್ಟ್ ಅಲ್ಲಿ ಎಲ್ಲ ರಿಫ್ಲೆಕ್ಟ್ ಆಗಿರುತ್ತೆ. ಸೊ ಅದನ್ನ ಅವರು ಸ್ಕ್ರೂಟನೈಸ್ ಮಾಡ್ತಾರೆ ಅಂತ ಥರ್ಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ಯಾವ್ದೆಲ್ಲ ಟ್ರೂ ಅಂತ ನೋಡಕ್ ಹೋದ್ರೆ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್, ಅದು ಟ್ರೂ ಅಲ್ಲ. 22 members ಇದ್ದಾರೆ, 15 come from ಲೋಕಸಭಾ and 7 come from ರಾಜ್ಯಸಭಾ. Okay, next, a minister cannot be elected is true. Scrutinizes appropriation, finance accounts of government and examines the report of CAG is also true. So 2 and 3 are correct. Options nodana. So option B, 2 and 3 are correct. Next, coming to the 14th question, which among the below statements are true regarding Comptroller and Auditor General of India? CAG related yavdu true anta kelta idare. First option is he audits the accounts related to all expenditures from all consolidated fund of India and consolidated fund of each state. So ಇವರು consolidated fund of India ನು audit ಮಾಡ್ತಾರೆ, consolidated fund of each state ಎಲ್ಲಾ ಸ್ಟೇಟ್ ಕೂಡ ಕನ್ಸಾಲಿಡೇಟೆಡ್ ಫಂಡ್ ಅನ್ನು ಇವರೇ ಆಡಿಟ್ ಮಾಡ್ತಾರೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಒನ್ ಬಂದು ಹಿ ಆಡಿಟ್ಸ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತಾ ಇದೆ. ಸೊ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇವರೇ ಆಡಿಟ್ ಮಾಡತ್ತೆ ಅಂತ. ನೆಕ್ಸ್ಟ್ ಹಿ ಸಬ್ಮಿಟ್ಸ್ ಹಿಸ್ ಆಡಿಟ್ ರಿಪೋರ್ಟ್ ರಿಲೇಟಿಂಗ್ ಟು ಅಕೌಂಟ್ಸ್ ಟು ಪ್ರೆಸಿಡೆಂಟ್ ಆರ್ ಗವರ್ನರ್. ಸೊ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇದ್ರೆ ಅದನ್ನ ಪ್ರೆಸಿಡೆಂಟ್ ಗೆ ಸಬ್ಮಿಟ್ ಮಾಡ್ತಾರೆ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಈಚ್ ಸ್ಟೇಟ್ ಇದ್ರೆ ಅದನ್ನ ಗವರ್ನರ್ ಗೆ ಸಬ್ಮಿಟ್ ಮಾಡ್ತಾರೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ he performs the audit on behalf of parliament. Parliament ನ ಪರವಾಗಿ ಇವರು ಕ್ಯಾಗ್ ಅವರು they are performing the audit ಅಂತ ಹೇಳ್ತಾ ಇದೆ. ಸೊ ಇದರಲ್ಲಿ which are all the statements that are true ಅಂತ ನೋಡಕ್ ಹೋದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಬಂದು he audits all the expenditures of consolidated fund of India and state is true. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು ಇವರು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಆಡಿಟ್ ಮಾಡ್ತಾರೆ ಅಂತ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಮುನ್ಸಿಪಾಲಿಟಿದು ಲೋಕಲ್ ಸೆಲ್ಫ್ ಗವರ್ಮೆಂಟ್ ಇವರು ಆಡಿಟಿಂಗ್ ಮಾಡೋದಿಲ್ಲ. ನೆಕ್ಸ್ಟ್ ಥರ್ಡ್ ಆಪ್ಷನ್ ಈ ಸಬ್ಮಿಟ್ಸ್ ದ ರಿಪೋರ್ಟ್ ಟು ಪ್ರೆಸಿಡೆಂಟ್ ಅಂಡ್ ಗವರ್ನರ್ ಇಸ್ ಟ್ರೂ. ಫೋರ್ತ್ ಕೂಡ ಟ್ರೂ ಇದೆ. ಸೊ ಆನ್ಸರ್ ಆಪ್ಷನ್ ನೋಡೋಣ. ಸೆಕೆಂಡ್ ಒನ್ ಇಸ್ ಫಾಲ್ಸ್. ಸೊ ಆನ್ಸರ್ ಆಪ್ಷನ್ ಇಸ್ ಸಿ 1,3,4. ನೆಕ್ಸ್ಟ್ which among the below statements are true regarding Attorney General of India? So Attorney General of India is the highest law officer of India. So ಅವ್ರದ್ದು ಯಾವ್ದು ಅವ್ರಿಗೆ ರಿಲೇಟೆಡ್ ಸ್ಟೇಟ್ಮೆಂಟ್ ಟ್ರೂ ಇದೆ ಅಂತ ಕೇಳ್ತಿದ್ದಾರೆ. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ he is the highest law officer in the country. Statement is true. Second is he has right to audience in all the courts. ಯಾವ ಕೋರ್ಟ್ಗಾದ್ರೂ ಹೋಗ್ಬೋದು, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಲೋಕಲ್ ಕೋರ್ಟ್, ಓಕೆ ಡಿಸ್ಟ್ರಿಕ್ಟ್ ಕೋರ್ಟ್, ಯಾವ ಕೋರ್ಟ್ಗಾದ್ರೂ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ
that is also true. Next, he has right to speak and take part in the proceedings of both the houses of parliament and any committee of the parliament. ಸೊ ಪಾರ್ಲಿಮೆಂಟ್ ಅಲ್ಲಿ ಬರೋ ಲೋಕಸಭಾ ರಾಜ್ಯಸಭಾ ಎರಡೂ ಹೌಸ್ ಅಲ್ಲೂ ಇವರು ಪಾರ್ಟಿಸಿಪೇಟ್ ಮಾಡಬಹುದು. ಆ ಪಾರ್ಲಿಮೆಂಟರಿ ಕಮಿಟಿಗಳು ಸೆಟಪ್ ಆಗಿರೋದ್ರಲ್ಲಿ ಇವ್ರು ಹೋಗಿ ಪಾರ್ಟಿಸಿಪೇಟ್ ಮಾಡಬಹುದು. ಪ್ಲಸ್ ಹಿ ಆಲ್ಸೋ ಕ್ಯಾನ್ ಸ್ಪೀಕ್ ದೇರ್. ಸೊ ಆ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಅದು ಕೂಡ ಟ್ರೂ. ಸೊ ಇವ್ರಿಗೆ ಏನ್ ರೈಟ್ ಕೊಡೋದಿಲ್ಲ ಇಲ್ಲಿ ಅಂದ್ರೆ ಇವ್ರಿಗೆ ದೇ ಡೋಂಟ್ ಗೆಟ್ ವೋಟಿಂಗ್ ರೈಟ್ಸ್ ಇನ್ ಇಟ್. ರಾಜ್ಯಸಭಾ ಲೋಕಸಭಾದಲ್ಲಿ ಹೋಗ್ಬೋದು, ಅದನ್ನ ಅಟೆಂಡ್ ಮಾಡ್ಬೋದು, ಅಲ್ಲಿ ಮಾತು ಕೂಡ ಆಡ್ಬೋದು. ಬಟ್ ಅವರು ಅಲ್ಲಿ ಯಾವ್ದಾದ್ರು ಒಂದು ಬಿಲ್ ಬಂದಾಗ ಅದಕ್ಕೆ ವೋಟಿಂಗ್ ರೈಟ್ಸ್ ಇಲ್ಲ ಅವರಿಗೆ, ಬಿಕಾಸ್ ಇಸ್ ನಾಟ್ ಅ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. ಸೊ ವೋಟಿಂಗ್ ರೈಟ್ಸ್ ಇಲ್ಲ ಅವರಿಗೆ. ಸೊ ಪಾರ್ಲಿಮೆಂಟರಿ ಕಮಿಟಿಯಲ್ಲೂ ಅಷ್ಟೇ ಹಿ ಕ್ಯಾನ್ ನಾಟ್ ಡೂ ಎನಿ ಟೈಪ್ ಆಫ್ ವೋಟಿಂಗ್ ದೇರ್. ಸೊ ವೋಟಿಂಗ್ ರೈಟ್ಸ್ ಬಿಟ್ಟು ಬೇರೆದೆಲ್ಲಾನು ದೇ ಕ್ಯಾನ್ ಗೋ ಅಂಡ್ ಅಟೆಂಡ್. ಸೊ ನೆಕ್ಸ್ಟ್, ಹಿಸ್ ಟರ್ಮ್ ಇಸ್ 5 years or 62 years, ವಿಚ್ ಎವರ್ ಅರ್ಲಿಯರ್ ಅಂತ ಕೊಟ್ಟಿದ್ದಾರೆ. ದಟ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ಇವ್ರದ್ದು ಫಿಕ್ಸ್ಡ್ ಟರ್ಮ್ ಇಲ್ಲ. He has the post until he enjoys the pleasure of president. ಪ್ರೆಸಿಡೆಂಟ್ ಗೆ ಎಲ್ಲಿವರೆಗೂ ಇಷ್ಟ ಆಗುತ್ತೋ ಅಲ್ಲಿ. ಲಾ ಆಫೀಸರ್ ಅಂತ ಹೇಳಿದ್ರೆ ಹಿ ಇಸ್ ರೆಪ್ರೆಸೆಂಟಿಂಗ್ ಗವರ್ಮೆಂಟ್ ಆಫ್ ಇಂಡಿಯಾ ಕೇಸಸ್ ಇನ್ ದ ಕೋರ್ಟ್. ಸೊ ಗವರ್ಮೆಂಟ್ ಕಡೆಯಿಂದ ಒಬ್ರು ಲಾಯರ್ ಹೋಗ್ಬೇಕು, ಅದನ್ನ ಇವ್ರು ರೆಪ್ರೆಸೆಂಟ್ ಮಾಡ್ತಿರ್ತಾರೆ. ಎಲ್ಲಿವರೆಗೂ ಕೇಸ್ಗಳು ಗೆಲ್ತಾ ಇರ್ತಾರೆ ಅಲ್ಲಿವರೆಗೂ ಪ್ರೆಷರ್ ಆಫ್ ಪ್ರೆಸಿಡೆಂಟ್ ಇರುತ್ತೆ. ಎಲ್ಲಿ ಅವ್ರ ಕೇಸ್ಗಳನ್ನ ಸೋಲಕ್ ಸ್ಟಾರ್ಟ್ ಮಾಡ್ತಾರೋ ಅವಾಗ ಅವ್ರನ್ನ ರಿಮೂವ್ ಮಾಡ್ತಾರೆ. ಸೊ ದರ್ ಇಸ್ ನೋ ಪಾಯಿಂಟ್ ಇನ್ ಕೀಪಿಂಗ್ ಅ ಪರ್ಸನ್ ಹೂ ಡಸಂಟ್ ವಿನ್ ದ ಕೇಸಸ್ ಫಾರ್ ಯು. ಸೊ ಅದಕ್ಕೆ ಇವ್ರಿಗೆ ಯಾವುದೇ ರೀತಿಯಾದ ಫಿಕ್ಸ್ಡ್ ಟರ್ಮ್ ಇಲ್ಲ. ಹಿ ಎಂಜಾಯ್ಸ್ ದ ಪೋಸ್ಟ್ ಅಂಟಿಲ್ ದರ್ ಇಸ್ ಪ್ಲೆಜರ್ ಆಫ್ ಪ್ರೆಸಿಡೆಂಟ್. ಪ್ಲಸ್ ಅದ್ರ ಜೊತೆಗೆ ಇವ್ರಿಗೆ ಯಾವುದೇ ರೀತಿಯಾದ ಸ್ಯಾಲರಿ ಅಂತ ಫಿಕ್ಸ್ಡ್ ಸ್ಯಾಲರಿ ಬರೋದಿಲ್ಲ. ಹಿ ಗೆಟ್ಸ್ ರೆಮ್ಯುನರೇಷನ್. ಇಟ್ ಇಸ್ ಲೈಕ್ ಲಾಯರ್ ಫೀ. ಓಕೆ, ಸೊ ಫೀ ಚಾರ್ಜ್ ಮಾಡ್ತಾರೆ, ರೆಮ್ಯುನರೇಷನ್ ಬರುತ್ತೆ. ಸಾಮಾನ್ಯವಾಗಿ ಈ ರೆಮ್ಯುನರೇಷನ್ ಬಂದು ನಿಮ್ಗೆ ಇಟ್ ಇಸ್ ಈಕ್ವಲ್ ಟು ಸುಪ್ರೀಂ ಕೋರ್ಟ್ ಜಡ್ಜ್ ಸ್ಯಾಲರಿ. ಹೆಚ್ಚು ಕಡಿಮೆ ಅಷ್ಟು ಅಂತ ಅಷ್ಟೇ. ಬಟ್ ದರ್ ಇಸ್ ನೋ ಫಿಕ್ಸ್ಡ್ ಸ್ಯಾಲರಿ ಫಾರ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಓಕೆ, ಸೊ ಲೆಟ್ ಅಸ್ ಲುಕ್ ಇನ್ ಟು ದಿ ಆಪ್ಷನ್ಸ್. 4th one ಫಾಲ್ಸ್, ಮಿಕ್ಕಿದೆಲ್ಲ ಕರೆಕ್ಟ್ ಇದೆ. Answer option is B, 1, 2, 3. Next, coming to the 16th question. Special officer for linguistic minorities is appointed by the president after 7th Constitutional Amendment Act of 1956, 9th Constitutional Act of 1960, 11th Constitutional Amendment Act of 1961, 13th Constitutional Amendment Act of 1962 ಅಂತ ಹೇಳ್ತಾ ಇದೆ. ಸೊ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಬಂದಿದ್ದೆ ನಮಗೆ 1956 ಅಲ್ಲಿ. 1956 ಅಲ್ಲಿ ನಾವು ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಅನ್ನ ಮಾಡ್ತೀವಿ. ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಮಾಡಿ ಬೇರೆ ಬೇರೆ ಸ್ಟೇಟ್ ಗಳಾಗಿ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ವಿತ್ ತೆಲುಗು ಆಸ್ ದರ್ ಅಫಿಷಿಯಲ್ ಲ್ಯಾಂಗ್ವೇಜ್, ತಮಿಳ್ನಾಡು ವಿತ್ ತಮಿಳ್, ಕೇರಳ ವಿತ್ ಮಲಯಾಳಂ, ಕರ್ನಾಟಕ ವಿತ್ ಕನ್ನಡ. ಸೊ ಈ ರೀತಿ ನಾವು ಸ್ಟೇಟ್ ಗಳನ್ನ ಅವರ ಮೆಜಾರಿಟಿ ಲ್ಯಾಂಗ್ವೇಜ್ ಮೇಲೆ ಮಾಡ್ತೀವಿ. ಬಟ್ ಈಗ ನಮ್ ಕರ್ನಾಟಕದಲ್ಲಿ ಬಂದ್ರೆ ಯು ಹ್ಯಾವ್ ಮೈನಾರಿಟಿ ಲ್ಯಾಂಗ್ವೇಜಸ್ ಲೈಕ್ ಯುವರ್ ಕೊಡವ, ತುಳು, ಇವೆಲ್ಲ ಸ್ವಲ್ಪ ಮೈನಾರಿಟಿ ಲ್ಯಾಂಗ್ವೇಜಸ್ ಇದಾವೆ. ಅದು ಇವಾಗ ಓವರ್ ಆಲ್ ಸ್ಟೇಟ್ ಅಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಅದು ರೆಪ್ರೆಸೆಂಟ್ ಆಗಿಲ್ಲ. ಸೊ ನೀವು ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಸ್ಟೇಟ್ ಅನ್ನ ಮಾಡಿದಾಗ ಇವರು ಎಲ್ಲ ಮೈನಾರಿಟಿ ಅವರು ನಮಗೂ ಅದ್ರದ್ದು ರೆಪ್ರೆಸೆಂಟೇಷನ್ ಕೊಡಿ ಅಂತ ಕೇಳಿದ್ರು. ಸೊ ಆ ಮೈನಾರಿಟಿ ಲ್ಯಾಂಗ್ವೇಜ್ ಪ್ರೊಟೆಕ್ಷನ್ಗೋಸ್ಕರ ಈ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅನ್ನ ಅಪಾಯಿಂಟ್ ಮಾಡಿದೀವಿ. ನೀವು ಮೆಜಾರಿಟಿ ಲ್ಯಾಂಗ್ವೇಜ್ ರೀಜನ್ ಒಳಗಡೆನೆ ಇರ್ತೀರಾ, ಬಟ್ ನಿಮ್ ಮೈನಾರಿಟಿ ಲ್ಯಾಂಗ್ವೇಜ್ ಕೂಡ ಪ್ರೊಟೆಕ್ಟ್ ಆಗುತ್ತೆ ಅಂತ ಈ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅನ್ನ ಸೆಟಪ್ ಮಾಡ್ತಾರೆ. ಸೊ ಆ 1956 ಸ್ಟೇಟ್ ರಿಆರ್ಗನೈಸೇಷನ್ ಆದಾಗ ಬರೋದು ಇದು. ಸೊ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1956 ಅವ್ರ ಕೀ ರೋಲ್ ಪ್ರೊಟೆಕ್ಷನ್ ಆಫ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್. ಲ್ಯಾಂಗ್ವೇಜ್ ಬೇಸ್, ಲಿಂಗ್ವಿಸ್ಟಿಕ್ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್. ಸೊ ಲ್ಯಾಂಗ್ವೇಜ್ ಬೇಸ್ಡ್ ಮೈನಾರಿಟೀಸ್ ಯಾರ್ಯಾರು ಇದ್ದಾರೆ ಅವ್ರ ಲ್ಯಾಂಗ್ವೇಜ್ ಪ್ರೊಟೆಕ್ಷನ್ ಇವ್ರದ್ದು ಮೇನ್ ಕೆಲಸ. ಓಕೆ, ಸೊ ಹಿ ಇಸ್ ಸ್ಪೆಷಲ್ ಆಫೀಸರ್ ಫಾರ್ ದಟ್ ಪರ್ಪಸ್. ಸೊ ಇವರಿಗೆ ಇರೋ ಆರ್ಟಿಕಲ್ ಇಟ್ ಇಸ್ ಆರ್ಟಿಕಲ್ ನಂಬರ್ 17, sorry, part is 17 and article is 350B. He is appointed by the president. Next, coming to the 17th question. Which among the below statements are true regarding Comptroller and Auditor General of India, CAG related? So CAG first statement is he is guardian of Indian purse. The statement is true. ಯಾಕಂದ್ರೆ ಇವರೇ ಆಡಿಟಿಂಗ್ ಮಾಡ್ತಾ ಇದ್ದಾರೆ. ಆಡಿಟಿಂಗ್ ಮಾಡಿ ಖರ್ಚು ಎಲ್ಲಾನು ರಿಫ್ಲೆಕ್ಟ್ ಮಾಡ್ತಾರೆ. Next, he is not eligible for reappointment in the government. ನಾಟ್ ಎಲಿಜಿಬಲ್ ಫಾರ್ ರಿಅಪಾಯಿಂಟ್ಮೆಂಟ್ ಇನ್ ದಿ ಗವರ್ಮೆಂಟ್ ಅಂತ ಹೇಳಿದ್ರೆ ಇವಾಗ ಇವ್ರದ್ದು ರಿಟೈರ್ಮೆಂಟ್ ಆಗತ್ತಲ್ಲ, ಟರ್ಮ್ ಮುಗಿಯತ್ತಲ್ಲ ಕ್ಯಾಗ್ ಅಲ್ಲಿ. ಸೊ ಟರ್ಮ್ ಮುಗ್ದಾದ್ಮೇಲೆ ಕ್ಯಾಗ್ ಅಲ್ಲಿ ಯಾವಾಗ ಅವ್ರನ್ನ ಮತ್ತೆ ರಿಅಪಾಯಿಂಟ್ ಮಾಡಂಗಿಲ್ಲ ಇನ್ ಯಾವ್ದಾದ್ರು ಗವರ್ಮೆಂಟ್ ಪೋಸ್ಟ್ ಗೆ ಅಂತ ಹೇಳ್ತಾ ಇದಾರೆ. ಸೊ ಅದು ಕೂಡ ಟ್ರೂ. ಸೊ ನೆಕ್ಸ್ಟ್ ಇಸ್ ಯೋರ್ ಥರ್ಡ್ ಒನ್. ಹಿಸ್ ಸ್ಯಾಲರಿ ಇಸ್ ಡಿಟರ್ಮೈನ್ಡ್ ಬೈ ದಿ ಪಾರ್ಲಿಮೆಂಟ್. ಸ್ಯಾಲರಿನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದ ಕೊಡ್ತಾರೆ. ಇಟ್ ಈಸ್ ಡಿಟರ್ಮೈನ್ಡ್ ಬೈ ದಿ ಪಾರ್ಲಿಮೆಂಟ್. ಕರೆಕ್ಟ್ ಅದು.
His term of office is 5 years or 62 years ಅಂತ ಹೇಳ್ತಾ ಇದ್ದಾರೆ. His term of office is not 5 years or 62 years. It is 6 years or 65 years. So ಈ ಸ್ಟೇಟ್ಮೆಂಟ್ ಫಾಲ್ಸ್ ಇದೆ. ಯಾವುದು ಟ್ರೂ ಅಂತ ಕೇಳಿದ್ದಾರೆ ಇಲ್ಲಿ. So 1, 2, 3 are true. Let us look into the options. Option is answer C. ಇವ್ರದ್ದು ಕೂಡ salary it is equal to judge of Supreme Court. Next, coming to the 18th question, which among the below statements regarding election commission is true? So election commission ಗೆ ಸಂಬಂಧಪಟ್ಟಿರಂಗೆ ಯಾವುದು true ಅಂತ ಹೇಳಿ ಕೇಳ್ತಾ ಇದ್ದಾರೆ. So let us look into the first one. It is in the part 15 of the constitution. So part 15 ನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. Next one, it is a permanent all India body. So ಯಾವಾಗ್ಲೂ ಇರುತ್ತೆ, ಪರ್ಮನೆಂಟ್ ಆಗಿರುತ್ತೆ. ಎಲೆಕ್ಷನ್ ನಡೀತಾ ಇರ್ಲಿ, ನಡೀತಾ ಇಲ್ದೆ ಹೋಗ್ಲಿ, ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ದೇ ಕಂಡಕ್ಟ್ ಆಲ್ ದಿ ಎಲೆಕ್ಷನ್ಸ್ ಫಾರ್ ಆಲ್ ದಿ 3 ಟೈರ್ಸ್ ಆಫ್ ಗವರ್ನೆನ್ಸ್. ಆಲ್ ದಿ 3 ಟೈರ್ಸ್ ಆಫ್ ಗವರ್ನೆನ್ಸ್ ಅಂದ್ರೆ ಯೂನಿಯನ್ಗೆ, ಸ್ಟೇಟ್ಗೆ ಮತ್ತೆ ಲೋಕಲ್ ಸೆಲ್ಫ್ ಗವರ್ಮೆಂಟ್ಗೆ, ಮೂರಕ್ಕೂ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಇಟ್ ಈಸ್ ಅ ಕ್ವಾಸಿ ಜುಡಿಷಿಯಲ್ ಬಾಡಿ. ಕ್ವಾಸಿ ಜುಡಿಷಿಯಲ್ ಬಾಡಿ ಅಂದ್ರೆ ಪಾರ್ಷಲಿ ದೇ ಹ್ಯಾವ್ ಪವರ್ಸ್ ಆಫ್ ದಿ ಕೋರ್ಟ್ ಅಂತ ಹೇಳ್ತಾ ಇದೆ. ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಟ್ರೂ? ಫಸ್ಟ್ ಒನ್ ಕರೆಕ್ಟ್. ದೇ ಆರ್ ಇನ್ ಪಾರ್ಟ್ 5 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅದು ಪರ್ಮನೆಂಟ್ ಆಲ್ ಇಂಡಿಯಾ ಬಾಡಿ. ಇವರು 3 ಟೈರ್ಗೂ ಕಂಡಕ್ಟ್ ಮಾಡೋದಿಲ್ಲ. ಇವ್ರು ಕಂಡಕ್ಟ್ ಮಾಡೋದು ಬರೀ ಯೂನಿಯನ್ ಮತ್ತೆ ಸ್ಟೇಟ್ ಲೆವೆಲ್ಗೆ. ಲೋಕಲ್ ಸೆಲ್ಫ್ ಗವರ್ಮೆಂಟ್ಗೆ ಇಟ್ ಇಸ್ ಕಂಡಕ್ಟೆಡ್ ಬೈ ಯೋರ್ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಇಟ್ ಈಸ್ ಅ ಕ್ವಾಸಿ ಜುಡಿಷಿಯಲ್ ಬಾಡಿ. ಯಾಕೆ? ನಾಮಿನೇಷನ್ ಪೇಪರ್ಗಳು ಬಂದಾಗ ಅವರು ಸ್ಕ್ರೂಟನೈಸ್ ಮಾಡಿ ಅದನ್ನ ದೇ ಕ್ಯಾನ್ ರಿಜೆಕ್ಟ್ ದ ನಾಮಿನೇಷನ್ ಪೇಪರ್. So they are making a type of judgment there. So they are a quasi judicial body. Okay, so what are the correct options? 3 tappu, mikidella correct. So option is C. 3 illa idralli. 1, 2, 4. Next, coming to your 19th question. National Commission of SC submit their regular report to. ನ್ಯಾಷನಲ್ ಕಮಿಷನ್ ಫಾರ್ SC ಎಲ್ಲಿಗೆ ಸಬ್ಮಿಟ್ ಮಾಡ್ತಾರೆ? ಪಾರ್ಲಿಮೆಂಟ್, ಪ್ರೆಸಿಡೆಂಟ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಮೈನಾರಿಟಿ. ಇಟ್ ಇಸ್ ಪ್ರೆಸಿಡೆಂಟ್. ನೆಕ್ಸ್ಟ್, ಕಮಿಂಗ್ ಟು ದ 20th ಕ್ವೆಶ್ಚನ್, ವಿಚ್ ಅಮಾಂಗ್ ದಿ ಬಿಲೋ ಅಮೆಂಡ್ಮೆಂಟ್ಸ್ ಗೇವ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಟು ನ್ಯಾಷನಲ್ ಕಮಿಷನ್ ಫಾರ್ BC ಬ್ಯಾಕ್ವರ್ಡ್ ಕ್ಯಾಟಗರೀಸ್ ಅಂತ ಕೇಳ್ತಾ ಇದ್ದಾರೆ. ಸೊ OBC ರಿಸರ್ವೇಶನ್ ಇರಲಿಲ್ಲ. OBC ರಿಸರ್ವೇಶನ್ ಸ್ಟಾರ್ಟ್ ಆಗಿದ್ದೆ 1993 ಅಲ್ಲಿ. ಈಗ ಅದ್ರ ರಿಲೇಟೆಡ್ ಕಂಪ್ಲೇಂಟ್ಸ್ ಅಥವಾ ಅದರದ್ದು ಸ್ಕೀಮು, ಪಾಲಿಸಿ ಇಂಪ್ಲಿಮೆಂಟೇಷನ್, ಅದ್ರ ಪ್ರೋಗ್ರೆಸ್ ನೋಡೋದಕ್ಕೆ ಸೆಟಪ್ ಮಾಡೋದು ಅದಾದ್ಮೇಲೆನೆ ನಾವು ಸೆಟಪ್ ಮಾಡೋದು. ಸೊ ಅದಾದ್ಮೇಲಿಂದ ಅದನ್ನ ಸೆಟಪ್ ಮಾಡ್ತಾರೆ. ಸೊ ಆಫ್ಟರ್ ಮಂಡಲ್ ಕೇಸ್ ಜಡ್ಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್, ಪಾರ್ಲಿಮೆಂಟ್ ಎನಾಕ್ಟೆಡ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ 1993 ಅಲ್ಲಿ. ಸೊ ಒಂದ್ ಕಮಿಷನ್ ಸೆಟಪ್ ಆಗೋದು 1993 ಅಲ್ಲಿ. ಅದಕ್ಕೆ ಫಸ್ಟ್ ಸ್ಟ್ಯಾಟ್ಯೂಟರಿ ಬಾಡಿ ಅಥವಾ ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಅಷ್ಟೇ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅದಕ್ಕೆ ಆಮೇಲಿಂದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಿದ್ದು ಯಾವಾಗ? ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಿದ್ದು 102nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2018 ರೀಸೆಂಟ್ ಆಗಿ. ಸೊ ಇವಾಗ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇದೆ. ಮುಂಚೆ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇರಲಿಲ್ಲ. Okay, so this is the option D is the answer for 20th question. So these were the 20 questions that we have selected for today. Please like, share and subscribe our channel and follow us for more videos like this. Thank you. All the best for your preparation.